ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೆಲ್ದಿ ಆಗಿರುವಂತ ಥಟ್ ಅಂತ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ಒಂದು ರೊಟ್ಟಿ, ಆದ್ರೆ ತುಂಬಾ ರೊಟ್ಟಿ ಮಾಡ್ತಾ ಇಲ್ಲ. 10-20 ರೊಟ್ಟಿ ತಟ್ಟಬೇಕಾದ ಅವಶ್ಯಕತೆ ಇಲ್ಲ, ಕೇವಲ 2 ಸಾಕು. 2 ಮಾಡಿದ್ರೆ ಮನೆ ಮಂದಿಗೆಲ್ಲ ಹೊಟ್ಟೆ ತುಂಬಾ ಬ್ರೇಕ್ಫಾಸ್ಟ್ ಮಾಡ್ಬೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲೊಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಕರೆಕ್ಟ್ ಆಗಿ 1 ಕಪ್ ತೆಂಗಿನ ತುರಿ. ಆಮೇಲೆ ಅದಕ್ಕೆ 1 ಟೀ ಸ್ಪೂನ್ ನಷ್ಟು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನ ಹುಡಿ ಮಾಡಿ ತರ್ತೀನಿ, ನೀರೇನು ಸೇರಿಸಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನೊಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ನೀರು ಸೇರಿಸ್ತಾ ಇರೋದು. ನೀರು ನಾನಿಲ್ಲಿ 2.5 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ನಾನಿಲ್ಲಿ 2 ಕಪ್ ಅಕ್ಕಿ ಹುಡಿ ತಗೋತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ 2.5 ಕಪ್ ನೀರು ಹಾಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇವಾಗ್ಲೇ. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು ನೀರು. ಅಷ್ಟೊತ್ತು ಇದನ್ನ ಮಿಕ್ಸ್ ಮಾಡ್ತಾ ಇರಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹುಡಿ, ಮೊದಲು 1 ಕಪ್ ಹಾಕ್ತಾ ಇದ್ದೀನಿ. ಈ ಅಕ್ಕಿ ಹುಡಿ ಸೇರಿಸುವಾಗ ನಾವು ಸ್ಟವ್ ಮಾತ್ರ ಸ್ವಲ್ಪ ಕಡಿಮೆ ಉರಿಯಲ್ಲಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇನ್ನು ಇದಕ್ಕೆ ಅಕ್ಕಿ ಹುಡಿ ಹಾಕೊಳ್ಳಿ. ನೀರು ಕುದೀತಾನೆ ಇದೆ. 2 ಕಪ್ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ. ಬೇಗ ಬೇಗ ಹಾಕೊಳ್ಳಿ. ಇನ್ನು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಮಿಕ್ಸ್ ಆಗಬೇಕು. ಈ ನೀರಲ್ಲಿ ಅಕ್ಕಿ ಹುಡಿ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಲೋ ಫ್ಲೇಮ್ ಅಲ್ಲೇ ಇದೆ, ಸ್ಟವ್ ಆಫ್ ಮಾಡಿಲ್ಲ ನಾನು. ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ತಳ ಹಿಡಿಬಹುದು, ಆದ ಕಾರಣ ಈ ರೀತಿಯೇ ಮಾಡ್ಕೊಳ್ಳಿ. ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾವು ಮೊದಲೇ ಹಾಕೊಂಡಿದೀವಿ, ಇನ್ನು ಸೇರಿಸಬೇಡಿ. ನೋಡಿ, ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇನ್ನೊಂದು, ಇದು ಫುಲ್ ಆಗಿ ಮಿಕ್ಸ್ ಆದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಸ್ಟವ್ ಆಫ್ ಮಾಡಿಟ್ಕೊಂಡಿದ್ದೀನಿ, ಸಾಕು. ನೋಡಿ, ಹಿಟ್ಟು ಇವಾಗ ರೆಡಿ ಆಗಿದೆ. ಒಳ್ಳೆ ಸಾಫ್ಟ್ ಆಗಿರುವಂತಹ ಹಿಟ್ಟು. ಇನ್ನು ಇದು ನೋಡಿ, ಈ ರೀತಿ ಸ್ವಲ್ಪ ಇವಾಗ ಬಿಸಿ ಬಿಸಿ ಇದೆ, ಸ್ವಲ್ಪ ಆರ್ಲಿ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ, ಅವಾಗ ಸ್ವಲ್ಪ ಸಾಫ್ಟ್ ಆಗಿ ಸಿಗುತ್ತೆ. ನೋಡಿ, ಈ ರೀತಿ ಇದೆ. ಇವಾಗ ಸ್ವಲ್ಪ ಆರಿದೆ. ಇನ್ನು ಇದಕ್ಕೆ ನಾವು ಅವಾಗ ರುಬ್ಕೊಂಡಿದ್ವಲ್ವಾ ತೆಂಗಿನ ತುರಿ ಮತ್ತು ಜೀರಿಗೆ, ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಇನ್ನು ಇದನ್ನ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ. ಒಳ್ಳೆ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಆಗ್ಬೇಕು. ಕೈಯಲ್ಲೇ ಈ ರೀತಿ ಮಾಡ್ಕೊಳ್ಳಿ. ಫುಲ್ ತೆಂಗಿನ ತುರಿ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗ್ಬೇಕು. ಫುಲ್ ಆಗಿ ಮಿಕ್ಸ್ ಆದ್ಮೇಲೆ ಇದನ್ನ ಈ ರೀತಿ ನೋಡಿ, ಈ ಹಿಟ್ಟಲ್ಲಿ 2 ಉಂಡೆ ಮಾಡ್ತೀನಿ, ಜಾಸ್ತಿ ಇಲ್ಲ. ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡ್ತಾ ಇರೋದು, ಸಣ್ಣ ಸಣ್ಣ ಬಾಲ್ಸ್ ತರ ಅಲ್ಲ. ನೋಡಿ, 2 ಕಪ್ ಅಕ್ಕಿ ಹಿಟ್ಟಲ್ಲಿ 2 ಉಂಡೆ ಮಾಡ್ಕೊಂಡಿದ್ದೀನಿ. ಇಷ್ಟು ದೊಡ್ಡದು ಇರ್ಲಿ. ಇನ್ನು ನೋಡಿ, ಒಂದು ಶೀಟ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಳೆ ಎಲೆ ಇದ್ರೆ ಬಾಳೆ ಎಲೆನೇ ತಗೊಳ್ಳಿ, ಅದರಲ್ಲಿ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಮಾಡೋದಿಕ್ಕೂ ಸುಲಭ ಆಗುತ್ತೆ. ಅದಿದ್ರೆ ಅದನ್ನೇ ತಗೊಳ್ಳಿ. ಇಲ್ಲ ಅಂದ್ರೆ ಈ ರೀತಿ ಒಂದು ಶೀಟ್ ತಗೊಂಡ್ಬಿಟ್ಟು ಅದರಲ್ಲಿ ನಾವು ರೆಡಿ ಮಾಡಿಟ್ಟಂತ ಹಿಟ್ಟು ಹಾಕೊಳ್ಳಿ. ಅದರ ಮೇಲ್ಗಡೆ ಇನ್ನೊಂದು ಶೀಟ್ ಇಟ್ಬಿಟ್ಟು ಏನಾದ್ರೂ ಸ್ವಲ್ಪ ವೆಯ್ಟ್ ಇರುವಂತಹ ಒಂದು ಪ್ಲೇಟ್ ಅಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಲಟ್ಟಿಸ್ಬೇಕು ಅಂತ ಏನಿಲ್ಲ, ಹಿಟ್ಟು ಸಾಫ್ಟ್ ಆಗಿರುತ್ತೆ. ಜಸ್ಟ್ ಪ್ರೆಸ್ ಮಾಡಿದ ಕೂಡಲೇ ನಮಗೆ ಕರೆಕ್ಟ್ ಶೇಪ್ ಸಿಗುತ್ತೆ. ನೋಡಿ, ಈ ರೀತಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ, ತಟ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇರಲಿ. ಇವಾಗ ಒಂದು ಮಾಡ್ಕೊಂಡಿದೀವಿ. ಇನ್ನು ಇದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ್ಮೇಲೆ ನಾವು ರೆಡಿ ಮಾಡಿಟ್ಟಂತ ರೊಟ್ಟಿ ಇದೆಯಲ್ವಾ, ದಪ್ಪ ರೊಟ್ಟಿ, ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಬೇಯಿಸಿದ್ರೆ ಆಯ್ತು. ನೋಡಿ, 2 ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಅವಾಗ ಮಾಡ್ಕೊಳ್ಳಿ, ಅವಾಗ ಎಲ್ಲಾ ಕಡೆ ಕೂಡ ಕರೆಕ್ಟ್ ಆಗಿ ಬೇಯುತ್ತೆ. ಎಣ್ಣೆ ಆತರ ಏನ್ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಮಧ್ಯಭಾಗ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ನೋಡಿ, ಈ ರೀತಿ ಮಾಡುವಾಗ ನಮಗೆ ಬೇರೆ ಕೆಲಸ ಕೂಡ ಮಾಡಬಹುದು. 2 ರೊಟ್ಟಿ ಮಾಡಿದ್ರೆ ಸಾಕಲ್ಲ, ಒಂದೊಂದನ್ನೇ ತಟ್ತಾ ಇದ್ರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಇವಾಗ ಬೆಳಿಗ್ಗೆ ಬೇಗ ಹೊರಗಡೆ ಹೋಗೋರಿಗೆಲ್ಲ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಹೇಳಿ ಮಾಡಿಟ್ಟಂತ ಒಂದು ರೆಸಿಪಿ ಇದು. ನೋಡಿ, ರೆಡಿ ಆಯ್ತು. ಇದೇ ರೀತಿ ಇನ್ನೊಂದು ರೆಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ 2 ರೊಟ್ಟಿ ಕೂಡ ರೆಡಿ ಆಗಿದೆ ನಮ್ದು. ನೋಡಿ, ಇಷ್ಟು ದಪ್ಪ ಇದೆ, ಚೆನ್ನಾಗಿ ಬೆಂದಿದೆ ಕೂಡ, ಕರೆಕ್ಟ್ ಆಗಿದೆ. ನೋಡಿ, ಇಷ್ಟು ಒಂದು 5-5 ನಿಮಿಷ ಬೇಯಿಸಿದ್ರೆ ಸಾಕು. ಅದ್ ನೋಡ್ಕೊಳ್ಳಿ, ಕಲರ್ ಎಲ್ಲ ಕರೆಕ್ಟ್ ಆಗಿ ಈ ರೀತಿ ಬರಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದ್ರೆ ಅಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟೆ ಮಾಡಬೇಕು. ನೆಕ್ಸ್ಟ್ ಇದನ್ನ ನಿಮ್ಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ಸಣ್ಣ ಸಣ್ಣ ಪೀಸ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂದೊಂದು ಪೀಸೇ ನೋಡಿ ಎಷ್ಟು ದಪ್ಪ ಇದೆ ಅಂತ.
ತುಂಬಾ ಟೇಸ್ಟ್ ಇರುತ್ತೆ. ಇದು ಬಿಸಿ ಬಿಸಿಯಾಗಿ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ. ನಮ್ಗೇನು ಗ್ರೇವಿ ಆ ತರ ಏನು ಬೇಡ, ಹಾಗೆ ಬೇಕಿದ್ರು ತಿನ್ಬಹುದು. ನೋಡಿ ಈ ರೀತಿ ಇರುತ್ತೆ. ನೋಡಿ ಒಂದು ರೊಟ್ಟಿಯಲ್ಲೇ ನಂಗೆ ಇಷ್ಟು ಪೀಸ್ ಸಿಕ್ಕಿದೆ ನೋಡಿ. ಇದರಲ್ಲಿ ನಮಗೊಂದು 4-5 ಅಥವಾ 6 ಜನರಿಗೆ ಬ್ರೇಕ್ಫಾಸ್ಟ್ ಈಸಿಯಾಗಿ ಮಾಡ್ಬೋದು. 4-5 ಜನರಿಗೆ ಹೇಗೂ ಮಾಡ್ಲೇಬಹುದು ನೋಡಿ. ಈ ರೀತಿ ಇರುತ್ತೆ. ಇದು ನಮ್ಗೆ ಹಾಗೆ ತಿನ್ಬಹುದು ಅಥವಾ ಗ್ರೇವಿ ಜೊತೆ, ನಾನ್ ವೆಜ್ ಗ್ರೇವಿ ಆದ್ರೂ ಚೆನ್ನಾಗಿರುತ್ತೆ. ನಾನಿವತ್ತು ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇರೋದು. ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ತುಂಬಾ ಈಸಿಯಾಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್, ಹೆಲ್ದಿ ಕೂಡ. ನಾವು ಸ್ವಲ್ಪನೂ ಎಣ್ಣೆ ಆ ತರ ಏನು ಬಳಸಿಲ್ಲ, ಹೆಲ್ದಿ ಕೂಡ. ನೋಡಿ ಈ ರೀತಿ ಯಾವ್ದಾದ್ರು ಗ್ರೇವಿ ಜೊತೆ ಹಾಕ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಇಲ್ಲ ಅಂದ್ರೆ ಹಾಗೆ ತಿನ್ಬೋದು, ಸಕ್ಕರೆ ಎಲ್ಲ ಜೊತೆ ಹಾಕ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.